ನಮಸ್ಕಾರ. ನಾನು ನಿಮ್ಮ ಪ್ರಸಾದ್ ಭಾಗವತ್. ಇವತ್ತು ನಾವು ತುಂಬ ವಿಶೇಷವಾದಂತಹ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಸನಾತನ ಧರ್ಮದಲ್ಲಿ ತುಂಬ ವಿಶೇಷವಾದದ್ದು ಅಂತಂದರೆ ಒಂದು ವೇದಗಳು ಹಾಗೆ ಪುರಾಣಗಳು. ಯಾಕೆ ಇದಕ್ಕೆ ಇಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತಂದರೆ, ವೇದಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ. ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಕೂಡ ವೇದಗಳು ಕೆಲವೊಂದು ಸಲ ಕಠಿಣವಾಗಿ ಪರಿಗಣಿಸುತ್ತೆ. ಆದರೆ ವೇದಗಳ ಒಂದು ಮರ್ಮವನ್ನು ತಿಳಿದುಕೊಳ್ಳೋದಕ್ಕೆ, ವೇದಗಳ ಅರ್ಥವನ್ನು ತಿಳಿದುಕೊಳ್ಳೋದಕ್ಕೆ ಪುರಾಣಗಳು ನಮಗೆ ತುಂಬ ಸಹಾಯಕವಾಗುತ್ತೆ. ಆ ವೇದಗಳಲ್ಲಿನ ಒಳಮರ್ಮವನ್ನು ಪುರಾಣದಲ್ಲಿ ಕಥೆಗಳ ಮೂಲಕ ತುಂಬ ಸವಿವರವಾಗಿ ಎಲ್ಲರೂ ತಿಳಿದುಕೊಳ್ಳುವಂತಹ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ವೇದಗಳನ್ನು ನಾವು ತಿಳಿದುಕೊಳ್ಬೇಕು ಅಂತಂದರೆ ಪುರಾಣಗಳನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ನಾವು ಪುರಾಣಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ಪುರಾಣಗಳನ್ನು ಸವಿವರವಾಗಿ ನಿಮಗೆಲ್ಲರಿಗೂ, ಎಲ್ಲ ವಯಸ್ಕರೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಕಥೆಗಳ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇನೆ. ಮೊದಲನೇದಾಗಿ ನಾವು ಪುರಾಣಗಳು ಅಂತಂದರೆ ಏನು, ಅದನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅನ್ನೋದನ್ನು ನೋಡಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಸೃಷ್ಟಿಯಿಂದ ಹಿಡಿದು ಪ್ರತಿಯೊಂದು ವಿಷಯಗಳ ಬಗ್ಗೆ, ಪ್ರತಿಯೊಂದು ದೇವಾನುದೇವತೆಗಳ ಬಗ್ಗೆ, ಎಲ್ಲದರ ಬಗ್ಗೆ ಅರ್ಥಪೂರ್ಣವಾಗಿ ಕಥೆಗಳ ಮುಖಾಂತರವಾಗಿ ಪುರಾಣಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಇದನ್ನು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಈ ಪುರಾಣಗಳು ತುಂಬ ವಿಶೇಷವಾದಂತಹ ಒಂದು ಪ್ರತಿನಿಧಿಯನ್ನು ಅನುಸರಿಸುತ್ತೆ. ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಮಕ್ಕಳಿಗೆ ಈಗ ಜ್ಞಾನ ವೃದ್ಧಿಯಾಗಲಿ ಅಂಥೇಳಿ ಏನು ಒಂದು ಕಾರ್ಟೂನ್ಗಳಿರ್ಬೋದು ಅಥವಾ ಇತ್ಯಾದಿಗಳನ್ನು ನೀವು ಟಿ ವಿಯಲ್ಲಿ ಹಾಕಿ ಅವರಿಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀರಾ. ಅವರಿಗೆ ಅದರ ಬಗ್ಗೆ ಇಂಟ್ರೆಸ್ಟನ್ನು ಜಾಸ್ತಿ ಮಾಡ್ತಾಯಿದ್ದೀರಾ. ಅದರ ಬದಲಾಗಿ ಈ ಪುರಾಣಗಳ ಕಥೆಯನ್ನು ನೀವು ತಿಳಿದುಕೊಂಡು ಮಕ್ಕಳು ಮಲಗುವಾಗಲೋ ಅಥವಾ ಸಾಯಂಕಾಲದ ಸಮಯದಲ್ಲೋ ಅವರಿಗೆ ನೀವು ಸಂಕ್ಷಿಪ್ತವಾಗಿ ಈ ಎಲ್ಲ ಕಥೆಗಳನ್ನು ನೀವು ತಿಳಿಸ್ತಾ ಹೋದರೆ ಕ್ರಮೇಣವಾಗಿ ನಿಮಗೆ ಗೊತ್ತಿಲ್ಲದೇನೆ ಅವರ ಒಂದು ಜ್ಞಾನ ವೃದ್ಧಿ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಇದು ಎಲ್ಲರಿಗೂ ಏನನ್ನು ಕಲಿಸುತ್ತೆ ಅಂತಂದರೆ, ಕಷ್ಟ ಬಂದಾಗ ಯಾವ ರೀತಿಯಾಗಿ ಜೀವನವನ್ನು ಎದುರಿಸಬೇಕು ಅನ್ನುವಂಥದ್ದು ಈ ನಮ್ಮ ಪುರಾಣಗಳಿಂದ ನಾವು ತಿಳ್ಕೊಳ್ಬೋದು. ಬಹುಮುಖ್ಯವಾಗಿ ಜ್ಞಾನವನ್ನು ವೃದ್ಧಿ ಮಾಡುತ್ತೆ. ವಿಶೇಷವಾಗಿ ಮನುಷ್ಯನ ಮೆದುಳಿನ ಮೇಲೆ ಇದು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಹಾಗಾದರೆ ನಮಗೆ ಜ್ಞಾನ ಯಾಕೆ ಅಷ್ಟು ಇಂಪಾರ್ಟೆಂಟನ್ನು ಕೊಡಬೇಕು ನಾವು ಅಂತಂದರೆ, ಜ್ಞಾನವೇ ನಮಗೆ ಮೂಲ. ಸರಿಯಾದಂತಹ ಜ್ಞಾನ ಇಲ್ಲ ಅಂತಂದರೆ ನಾವು ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸಾಂಪಲನ್ನು ಕೊಡೋದಾದರೆ, ನೀವು ಮಾರ್ಕೆಟಿಗೆ ಹೋಗ್ತೀರಾ ಅಥವಾ ಒಂದು ತರಕಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಮಾರ್ಕೆಟಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ನೀವು ತರಕಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಮಾರ್ಕೆಟಿಗೆ ಹೋಗ್ತೀರಾ ಅನ್ನುವಂತಹ ಜ್ಞಾನ ನಿಮಗಿಲ್ಲ ಅಂತಂದರೆ ನೀವು ತರಕಾರಿ ಅಂಗಡಿಗೆ ಹೋಗೋಕ್ಕೆ ಆಗೋದಿಲ್ಲ. ನೀವು ಎಲ್ಲೋ ಹೋಗ್ತೀರಾ, ಏನೇನೋ ಮಾಡ್ಕೊಂಡು ಬರ್ತೀರಾ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಸರಿಯಾದಂತಹ ಅದರ ಬಗ್ಗೆ ಜ್ಞಾನ ನಿಮಗೆ ಇರಬೇಕು. ಆ ಜ್ಞಾನವನ್ನು ಈ ಪುರಾಣಗಳು ನಿಮಗೆ ಕೊಡ್ತಾ ಹೋಗುತ್ತೆ. ಹಾಗೆ ಮನಸ್ಸಿಗೆ ಶಾಂತಿ, ಆತ್ಮಸ್ಥೈರ್ಯವನ್ನು ನಿಮಗೆ ಕೊಡ್ತಾ ಹೋಗುತ್ತೆ. ಸರಿಯಾದಂತಹ ಜ್ಞಾನ ಇದ್ದರೆ ಸತ್ಕರ್ಮದಲ್ಲಿ ಆ ಮನುಷ್ಯ ನಡೀತಾ ಹೋಗ್ತಾನೆ. ಅದೇ ಜ್ಞಾನ ಸರಿಯಾಗಿಲ್ಲ ಅಂತಂದರೆ ಆ ಒಂದು ಸತ್ಕರ್ಮ ಅನ್ನುವಂಥದ್ದು ಕೊನೆಗೊಳ್ಳುತ್ತೆ. ಕೆಟ್ಟ ಕೆಟ್ಟ ಕೆಲಸಗಳಲ್ಲಿ ಆ ಮನುಷ್ಯ ತೊಡಗಿಕೊಳ್ತಾ ಹೋಗ್ತಾನೆ. ಹಾಗಾಗಿ ನಾವಿವತ್ತು ಸತ್ಕರ್ಮದಲ್ಲಿ, ಸಜ್ಞಾನದಲ್ಲಿ ನಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಒಂದು ಪುರಾಣದ ಕಥೆಗಳನ್ನು ನಾನು ನಿಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ. ಈ ಪುರಾಣಗಳನ್ನು ನೀವು ಓದ್ಬೋದು ಅಥವಾ ಕೇಳಿ ತಿಳ್ಕೊಳ್ಬೋದು. ಈ ಎರಡರಿಂದಲೂ ಕೂಡ ಉಪಯೋಗವನ್ನು ನಾವು ನೋಡ್ಬೋದು. ಬದುಕಿನ ಎಲ್ಲ ಕಷ್ಟಗಳನ್ನು ಎದುರಿಸೋದಕ್ಕೆ ತುಂಬ ಉಪಾಯಕಾರಿಯಾಗಿದೆ. ಮೋಕ್ಷ ಸಂಪಾದನೆಯನ್ನು ಮಾಡೋದಕ್ಕೂ ಕೂಡ ಈ ಪುರಾಣಗಳು ನಮಗೆ ಸಹಾಯಕವಾಗುತ್ತೆ. ಹಾಗೆ ಹಿಂದಿನ ಪಾಪಕರ್ಮಗಳನ್ನು ಕಳೆದುಕೊಂಡು ಪುಣ್ಯ ಸಂಪಾದನೆಯನ್ನು ಮಾಡೋದಕ್ಕೂ ಕೂಡ ಪುರಾಣಗಳಿಂದ ಉಪಯುಕ್ತವಾಗಿರುತ್ತೆ. ಅದಕ್ಕೋಸ್ಕರವಾಗಿ ಹಲವಾರು ರೀತಿಯಾದಂತಹ ಉಪಯೋಗವನ್ನು ಹೊಂದಿರುವಂತಹ ಈ ಪುರಾಣಗಳ ಒಂದು ಶ್ರವಣವನ್ನು ಪ್ರತಿಯೊಬ್ಬರೂ ಮಾಡಿಕೊಳ್ಳುವಂತಹ ಅಗತ್ಯ ನಮಗೆ ಇಲ್ಲಿ ಕಾಣಿಸುತ್ತೆ.
ಈ ಪುರಾಣಗಳಲ್ಲಿ ಮಹಾಪುರಾಣ ಹಾಗೆ ಉಪಪುರಾಣ ಈ ಎರಡು ಭಾಗವನ್ನು ಮಾಡಿದ್ದಾರೆ. ಒಟ್ಟು ಪುರಾಣಗಳು ಎಷ್ಟಿದೆ ಅಂತ ಕೇಳೋದಾದರೆ 18 ಪುರಾಣಗಳು. ಹಾಗಾಗಿ ಮೊದಲಿಗೆ ನಾವು ಯಾವ ಪುರಾಣವನ್ನು ಪ್ರಾರಂಭ ಮಾಡಬೇಕು ಅಂತ ನೋಡಿದಾಗ ಮೊದಲು ನಮ್ಮ ಸೃಷ್ಟಿ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಆ ಸೃಷ್ಟಿ ಯಾವ ರೀತಿ ಆಯಿತು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಬ್ರಹ್ಮ ಪುರಾಣವನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಮುಂದಿನ ವಿಡಿಯೋಗಳಲ್ಲಿ ಬ್ರಹ್ಮ ಪುರಾಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಈ ಬ್ರಹ್ಮ ಪುರಾಣದಲ್ಲಿ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ ಬ್ರಹ್ಮನ ಸೃಷ್ಟಿಯಿಂದ ಹಿಡಿದು ಹಾಗೆ ಈ ಒಂದು ಜಗತ್ತಿನ ಸೃಷ್ಟಿ, ಪರಿಸರ, ಮನುಷ್ಯ, ವಸ್ತುಗಳು ಇತ್ಯಾದಿ, ನೀರು, ಗಾಳಿ ಇದೆಲ್ಲ ಯಾವ ರೀತಿಯಾಗಿ ಸೃಷ್ಟಿಯಾಯಿತು, ಯಾಕೆ ಸೃಷ್ಟಿಯಾಯಿತು ಅನ್ನೋದನ್ನು ಬ್ರಹ್ಮಪುರಾಣದಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಅದಕ್ಕೋಸ್ಕರವಾಗಿ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಕೆಲವೊಂದು ಪುರಾಣಗಳು ನೀವು ಕೇಳಿರ್ತೀರ. ಭಾಗವತ ಪುರಾಣ ಇರ್ಬೋದು, ಶಿವಪುರಾಣ ಇರ್ಬೋದು, ಸ್ಕಂದ ಪುರಾಣ ಇರ್ಬೋದು. ಇದರ ಬಗ್ಗೆ ಸ್ವಲ್ಪ ಜ್ಞಾನ ಕೆಲವರಿಗೆ ಇರುತ್ತೆ. ಆದರೆ ಬ್ರಹ್ಮ ಪುರಾಣವನ್ನು ನಾವು ಅಷ್ಟೊಂದು ಪ್ರಚಲಿತದಲ್ಲಿ ನೋಡಿಲ್ಲ. ಆದರೆ ಈ ಬ್ರಹ್ಮ ಪುರಾಣದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂತಹ, ತುಂಬ ವಿಶೇಷವಾದಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ತಾ ಹೋಗ್ಬೋದು. ಅದಕ್ಕೋಸ್ಕರವಾಗಿ ಬ್ರಹ್ಮ ಪುರಾಣವನ್ನು ನಾವು ಮುಂದಿನ ವಿಡಿಯೋದಿಂದ ನೋಡ್ತಾ ಹೋಗೋಣ. ಹಾಗೆ ಯಾವುದೇ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ಒಂದೊಂದು ಕಥೆಯೂ ಕೂಡ ಒಂದೊಂದು ಎಪಿಸೋಡಿಗೆ ಲಿಂಕ್ ಆಗಿರುತ್ತೆ. ನೀವು ಯಾವುದನ್ನೇ ಮಿಸ್ ಮಾಡಿದರೂ ಕೂಡ ಮತ್ತೆ ಹಿಂದಿನ ವಿಡಿಯೋವನ್ನು ನೋಡಿ ಮುಂದಿನ ವಿಡಿಯೋವನ್ನು ನೋಡಿಕೊಂಡು ಬರೋದು ಉತ್ತಮ. ಅದಕ್ಕೋಸ್ಕರ ಯಾರು ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳದೇ ಇರೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪ್ರತಿನಿತ್ಯದ ವಿಡಿಯೋವನ್ನು ನೀವು ತೆಗೆದುಕೊಳ್ಳೋದಕ್ಕೆ, ನೋಟಿಫಿಕೇಷನನ್ನು ಪಡೆಯೋದಕ್ಕೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮ್ಮವರಿಗೂ ಕೂಡ ಇದನ್ನು ತಿಳಿಸಿ ಅವರು ಈ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ಬ್ರಹ್ಮ ಪುರಾಣದ ಎಪಿಸೋಡಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.